ಪುಂಗಿದಾಸ ಯಾರು? ಅವನ ಇತಿಹಾಸನೂ ಕೂಡ ಸ್ವಲ್ಪ ಗೊತ್ತಾಗಬೇಕಲ್ಲ. ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ, ದೇವರ ಇತಿಹಾಸದ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂತ ಈ ಪುಂಗಿದಾಸ ಒಂದ್ಸರಿ ಏನ್ ಮಾಡಿದ ಅಂತ ಹೇಳಿದ್ರೆ, ಒಂದು ಮನೆಗೆ ಹೋದ. ಆ ಮನೆಗೆ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟ. ಹಾರಿಸ್ಕೊಂಡು ಹೋಗಿ ಅವಳನ್ನ ಬಸುರು ಮಾಡಿ ಅಬೋರ್ಷನ್ ಮಾಡಿಸುವಂತ ಗಂಟು ಬಿದ್ದ. ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು. ಸುಮ್ಮನಿರ್ಬೇಕಲ್ಲ ಊರವರು, ಆ ಹೆಣ್ಮಗಳ ಕಡೆಯವರು ಸುಮ್ಮನಿರ್ಬೇಕಲ್ಲ. ಕಂಪ್ಲೇಂಟ್ ಮಾಡಿದ್ರು. ಎಲ್ಲಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಸಂಘದ ಹಿರಿಯರಿಗೆ, ಸಂಘದ ಪ್ರಚಾರಕರಿಗೆ, ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಬೈಠಕ್ ಕರೆದ್ರು ಮುಖ್ಯ ಕಚೇರಿಯಲ್ಲಿ. ಕರ್ಸಿದ್ರು ಇವನ್ನ. ಏನಪ್ಪ ನಿನ್ ಕತೆ? ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಏನು ಸಮಸ್ಯೆ? ಮದುವೆ ಆಗ್ತೀಯ ಅವಳನ್ನ ಅಂತ ಕೇಳಿದ್ರು. ಅವಾಗ ಇವ್ದು ಹೇಳ್ತಾರೆ ಪುಂಗಿದಾಸ. ಪುಂಗಿ ಓದಿದ್ದು ಏನಂತ ಹೇಳಿದ್ರೆ, ಅಯ್ಯೋ ಹಂಗಲ್ಲ ಜಿ, ನಾನು ಸ್ವಾಮಿ ವಿವೇಕಾನಂದ ಜಿ, ಅವರು ಶಾರದಾ ಮಾತೆ ಜಿ, ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜಿ ಅಂತ ಹೇಳಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ, ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನ ಬಸುರು ಮಾಡಿ ಅಬೋರ್ಷನ್ ಮಾಡಿಸಿ, ಯಾಕಪ್ಪ ಮದುವೆ ಆಗಲ್ಲ ಅಂತ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ, ಶಾರದಾ ಮಾತೆ ಜಿ ಅಂತ ಹೇಳಿ ಆ ಬೈಠಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ.